ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಪ್ರೈಸ್ ದಿ ಲಾರ್ಡ್. ಯೇಸು ನಿಮ್ಮನ್ನು ಕೈ ಬಿಡನು ಎಂಬ ಚಾನೆಲ್ಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಇವತ್ತು ನಾನು ಮಾತನಾಡುವಂಥ ವಿಷಯ ಭಯಪಡಬೇಡ. ಅದಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 5ನೇ ವಚನ. ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಧವಾದಂಥ ಭಯಗಳಿಗೆ ಒಳಗಾಗ್ತೀವಿ. ಸೈತಾನ್ ಅನೇಕ ವಿಧ ರೀತಿಯಲ್ಲಿ ಭಯವನ್ನ ಹುಟ್ಟಿಸ್ತಾನೆ. ಒಂದು ವೇಳೆ ನೀವು ಆ ಭಯದಲ್ಲಿ ಒಂದು ವೇಳೆ ಸಿಕ್ಕಾಕೊಂಡಿದ್ರೆ, ಇವತ್ತು ಕರ್ತನು ನಿಮಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಲೋಕದಲ್ಲಿ ಮನುಷ್ಯರು ಯಾರು ನಿಮ್ಮ ಸಂಗಡ ಇಲ್ಲದೆ ಇರ್ಬೋದು ಭಯದ ಸಂದರ್ಭದಲ್ಲಿ, ಆದರೆ ಜೀವ ಸ್ವರೂಪರಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ. ಈ ಲೋಕದಂತ ಮನುಷ್ಯರು ಅನೇಕ ವಿಧವಾದಂಥ ಭಯಗಳಿಗೆ ಅವ್ರಿಗೆ ಒಳಗಾಗಿರ್ತಾರೆ. ಅನಾರೋಗ್ಯದ ವಿಷಯದಲ್ಲಿ ಭಯ ಉಂಟಾಗಿರ್ತಾರೆ, ಮಾತ್ರವಲ್ಲದೆ ವಿದ್ಯಾಭ್ಯಾಸ ವಿಷಯದಲ್ಲಿ ಭಯ ಉಂಟಾಗಿರ್ತದೆ, ಮಾತ್ರವಲ್ಲದೆ ಅವರ ಕುಟುಂಬದ ವಿಷಯದಲ್ಲಿ ಕೂಡ ಅವರು ಭಯ ಪಟ್ಟಿರ್ತಾರೆ, ಮಕ್ಕಳ ವಿಷಯಗಳಲ್ಲಿ ಭಯ ಪಟ್ಟಿರ್ತಾರೆ. ಪ್ರೇರೆ, ಒಂದು ವೇಳೆ ಈ ಭಯಗಳಲ್ಲಿ ನೀನು ಇರೋದಾದರೆ ಖಂಡಿತವಾಗಿ ಕರ್ತನ ಏನ್ ಮಾಡ್ತಾರೆ, ನಿಮ್ಮ ಸಂಗಡ ಇರ್ತಾರೆ. ಭಯ ಪಡಬೇಡ್ರಿ, ಸೋತೋಗ್ಬೇಡ್ರಿ. ಒಂದು ಸೇವೆ ವಿಷಯದಲ್ಲಾಗಿರ್ಲಿ ಭಯ ಪಡಬೇಡ್ರಿ, ಕರ್ತನ ನಿಮ್ಮ ಸಂಗಡ ಇರ್ತಾರೆ. ಸೈತಾನ ಹೇಳ್ಬೋದು ನಿಮ್ಗೆ, ನೀನ್ ಭಯ ಪಟ್ಟಿರೋದ್ರಿಂದ ನಿಮ್ಮ ಮೈಂಡಲ್ಲಿ ಹೇಳ್ತಾ ಇರ್ಬೋದು, ನಿನ್ ಜೀವನದಲ್ಲಿ ಅಷ್ಟೇ, ಇನ್ನು ನೀನ್ ನುಚ್ಚುನೂರು ಆಗ್ಬಿಟ್ಟಿದೀಯಾ, ನಿನ್ ಮಕ್ಕಳು ಅಷ್ಟೇ, ನಿನ್ನ ಕುಟುಂಬದಲ್ಲಿ ಅಷ್ಟೇ ಎಂಬುದಾಗಿ ಹೇಳ್ತಾ ಇರ್ಬೋದು. ಅವನು ನುಚ್ಚುನೂರಾಯ್ತು, ಇನ್ನು ನೀನ್ ಮೇಲಕ್ಕೆ ಬರಲ್ಲ ಎಂಬುದಾಗಿ ನಿನ್ನ ಕೆಲಸದ ವಿಷಯದಲ್ಲಿ ಕೂಡ ನಿನ್ಗೆ ಅವನು ಪದೇ ಪದೇ ಹೇಳ್ತಾ ಇರ್ಬೋದು. ಆದ್ರೆ ಇವತ್ತು ಯೇಸು ಸ್ವಾಮಿ ವಾಕ್ಯ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಭಯ ಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ, ನಾನ್ ನಿನ್ ಸಂಗಡ ಇರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಕರ್ತನ್ ನಿಮ್ ಸಂಗಡ ಇದ್ದು ನಿಮ್ಗೆ ಜಯವನ್ನ ಕೊಟ್ಟೇ ಕೊಡ್ತಾರೆ. ದೇವ್ರ ವಾಕ್ಯ ಹೇಳ್ತದೆ, ಕರ್ತನು ನನಗೆ ಬೆಳಕು, ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯ ಪಟ್ಟೇನೆ ಎಂಬುದಾಗಿ. ಕರ್ತನೇ ನಮ್ಮ ಸಂಗಡ ಇರಬೇಕಾದ್ರೆ ಭಯ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಪ್ರಿಯರೇ, ದಾವಿದ ರಾಜನ ಅನೇಕ ಸಂದರ್ಭಗಳ ವಿಷಯದಲ್ಲಿ ಭಯ ಪಟ್ಟಿದ್ದಾನೆ. ಭಯ ಪಟ್ಟಿರ್ಬೇಕಾದ್ರೆ ದಾವಿದ ಹೇಳ್ತಾನೆ, ನಾನು ಕರ್ತನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ. ನಾನು ಮನುಷ್ಯರನ್ನ ನಿರೀಕ್ಷಿಸಿಲ್ಲ, ನಾನು ಕರ್ತನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ಬೇಕಾದ್ರೆ ದಾವಿದ ತನ್ನನ್ನು ತಾನೇ ಬಲಪಡಿಸಿಕೊಳ್ತಾರೆ. ಅದೇ ರೀತಿ ಇವತ್ತು ದೇವ್ರ ವಾಕ್ಯ ಹೇಳ್ತಾರೆ, ಭಯ ಪಡಬೇಡಿ ಸಹೋದರ ಸಹೋದರಿ, ಕರ್ತನು ಖಂಡಿತವಾಗಿ ನಿಮ್ ಸಂಗಡ ಇದ್ದು ನಿಮಗೋಸ್ಕರ ಯುದ್ಧ ಮಾಡ್ತಾರೆ. ಆ ಭಯವನ್ನೆಲ್ಲ ಕರ್ತನು ತೆಗೆದಾಕ್ತಾರೆ. ನಿಮ್ಮ ಕಣ್ಣೀರ್ನ ಒರೆಸ್ಕೊಳ್ರಿ, ಯೇಸು ಸ್ವಾಮಿ ನಿಮ್ ಸಂಗಡ ಇರ್ತಾರೆ. ಭೂಮಿ ಆಕಾಶಗಳನ್ನ ಉಂಟು ಮಾಡಂತ ಪರಿಶುದ್ಧ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ಧೈರ್ಯ ಪಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಕರ್ತನನ್ನ ನೀವು ಆಶ್ರಯಿಸಿಕೊಳ್ಳ್ರಿ. ನಿಮ್ಮ ಎಲ್ಲ ಭಯ ಹೋಗೇ ಹೋಗ್ತದೆ, ಕಣ್ಣೀರು ಒರೆಸಲ್ಪಡ್ತದೆ, ನೀವು ಜಯದ ಮಾರ್ಗದಲ್ಲಿ ನಡ್ತೀರ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಕರ್ತನ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ, ಭಯನೇ ಪಡಬೇಡ್ರಿ. ಮಾತ್ರವಲ್ಲದೆ ಒಂದು ಸಂದರ್ಭದಲ್ಲಿ ನಾವು ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಯಾರು ಭಯದಲ್ಲಿ ಇದ್ದೀರೋ, ಯಾವ ವಿಷಯದಲ್ಲಿ ನೀವು ಭಯ ಪಡ್ತಾ ಇದ್ರೋ, ಕರ್ತ ನಿಮ್ಗೆ ಜಯ ಕೊಡ್ತಾರೆ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಯಾವ ಯಾವ ವಿಷಯದಲ್ಲಿ ಕರ್ತನ ದೇವರೇ ಜನರು ಭಯ ಪಡ್ತಾ ಇದ್ದಾರೆ, ಸಹೋದರ ಸಹೋದರಿ ಭಯ ಪಡ್ತಾ ಇದ್ದಾರೆ ಸ್ವಾಮಿ, ಅವರೆಲ್ಲರಿಗೂ ನೀವು ಬಿಡುಗಡೆ ಮಾಡಪ್ಪ. ಅವರೆಲ್ಲರನ್ನು ಕರ್ತನ ದೇವರೇ ಆ ಭಯದಿಂದ ಬಿಡುಗಡೆ ಮಾಡಿ. ಸೈತಾನ ಯಾವ ಒಂದು ಭಯವನ್ನ ಅವರ ಮನಸ್ಸಲ್ಲಿ ಬಿತ್ತಿದನೋ ಆ ಭಯ ಇಲ್ಲದೆ ಹೋಗ್ಲಿ ಯೇಸುವಿನ ನಾಮದಲ್ಲಿ ಎಂಬುದನ್ನು ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಮಕ್ಕಳಿಗೆ, ಒಂದು ಜನಗಳಿಗೆ ಬಿಡುಗಡೆ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಅದು ಎಂಥ ದೊಡ್ಡ ಭಯನೇ ಆಗಿರ್ಲಿ, ಅವ್ರು ಮುಂಜಾನೆ ಎದ್ದೊಳ್ಬೇಕಾದ್ರೆ ಹರ್ಷಧ್ವನಿ ಉಂಟಾಗ್ಬೇಕಪ್ಪ, ಸಂಜೆಯಲ್ಲಿ ಅವ್ರಿಗೆ ಆನಂದ ಉಂಟಾಗ್ಬೇಕಪ್ಪ ಸ್ವಾಮಿ. ಆ ರೀತಿಯಾಗಿ ನೀವು ಕರ್ತನೆ ಅವ್ರಿಗೊಂದು ಭಯದ ವಿಷಯದಲ್ಲಿ ಅದ್ಭುತ ಮಾಡು, ಧೈರ್ಯವನ್ನ ಕೊಡೋದಕ್ಕಾಗಿ ಸ್ತೋತ್ರ. ಯಾರ್ಯಾರು ಕರ್ತನೆ ವಾಕ್ಯನ ಕೇಳಿ ನೀನು ನನ್ನ ಮೇಲೆ ನಂಬಿಕೆ ಇಡ್ತಾರೋ ಸ್ವಾಮಿ, ಕರ್ತನೆ ನಾವು ವಾಕ್ಯವನ್ನ ಸ್ವೀಕಾರ ಮಾಡ್ತಾರೋ ಎಲ್ಲರಿಗೂ ಕರ್ತನೆ ಯಾವ್ದ್ರಲ್ಲಿ ಭಯ ಪಡ್ತಾರೋ ಅವ್ರಿಗೊಂದು ಧೈರ್ಯವನ್ನ ಕೊಡು. ನೀವು ಅವ್ರಿಗೋಸ್ಕರ ಯುದ್ಧ ಮಾಡಬೇಕ ನಾನು ಬೇಡಿಕೊಳ್ತೇನೆ ಸ್ವಾಮಿ. ಮಕ್ಕಳಿಗೆ ಜಯ ಕೊಟ್ಟರೆ ನಡೆಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಭಯ ಪಡಬೇಡಿ, ಯೇಸು ನಿಮ್ಮನ್ನ ಕೈ ಬಿಡೋದಿಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ
ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿ
ನೀನಲ್ಲವೇ. ಕೈ